ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸೌಂಡ್ ಬಿಡಪ್ಪ. ಇರ್ಲಿ ಲೈಟ್ ಆವಾಗಲ್ಲ. ಅವ್ರಿಗೆ ಕಾಣಲ್ಲ. ವಾಲ್ಯೂಮ್ ಕೊಡಪ್ಪ. ದೇವರಾಜಗೌಡ ಇವ್ರು ಯಾರು? ಅಡ್ವೊಕೇಟ್ ದೇವರಾಜಗೌಡ. ಇರಿ ಕಾರ್ತಿಕ್ಕು ಹಣ ಒಂದು ಕೇಸಲ್ಲಿ ಒಂದು ವಕಾಲತ್ ಹಾಕಿ ಅಂತ ಬರಲ್ಲ. ನೀವು ಅಬ್ಜೆಕ್ಷನ್ ಹಾಕ್ತಾರೆ ಏನಪ್ಪ ಅಂತಂದರೆ ಈ ಥರ ಎಲ್ಲ ವಿಡಿಯೋ ಸಿಡಿ ಬಗ್ಗೆ ಅವರು ಸ್ಟೇ ತೊಗೊಂಡಿದ್ದಾರೆ ಅಲ್ಲಿ. ಸೊ ಅದರಿಂದ ಇದನ್ನು ಒಂದು ಅಬ್ಜೆಕ್ಷನ್ ಹಾಕೊಂಡ್ರೆ ಸಿಂಪಿನ ಹಾಕಕ್ಕಾಗಲ್ಲ. ಏನು ವಿಡಿಯೋ ಬಗ್ಗೆ ಮಾಡೋಣ, ಅಬ್ಜೆಕ್ಷನ್ ಹಾಕಿ ನೋಡ್ಬೇಕಲ್ಲ ಅಲ್ಲಿ. ಆತ ಪೆಂಡ್ರೈವ್ ತಗೊಂಡ ಅಲ್ಲಿ ನಾನು ನೋಡೋಲ್ಲ, ಪೆಂಡ್ರೈವಲ್ಲಿ ನೋಡೋಲ್ಲ, ನೋಡಿದಾಗ ಗೊತ್ತಾಯ್ತಲ್ಲಿ ಭಾಳ ಅಷ್ಟಿಲ್ಲವಾದ ವಿಡಿಯೋಗಳು. ರಾಜ್ಯದ ಉಪಮುಖ್ಯಮಂತ್ರಿ ನಿರಂತರ ದಾಳಿ ಮಾಡಿದ್ದಾರೆ. ನನ್ನ ಬಳಿ ಇರುವ ಪೆನ್ ಡ್ರೈವ್ ಇನ್ನೂ ನಾನು ಇಟ್ಟಿದ್ದೀನಿ. ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ. ನನ್ನ ಹತ್ರ ಒಂದು ಪೆನ್ ಡ್ರೈವ್ ಇತ್ತು ಅಂತ ಹೇಳದ್ನಲ್ಲ, ಅದು ಇನ್ನೂ ಇದೆ. ಯಾವಾಗ ಎಲ್ಲಿ ರಿಲೀಸ್ ಮಾಡಬೇಕು ನಾನು ಮಾಡ್ತೀನಿ. ನಾನು ಇಂತಹ ಪೆನ್ ಡ್ರೈವ್ ಅನ್ನ ಮಾಡೋದಿಲ್ಲ. ಈ ತರದ ಪೆನ್ ಡ್ರೈವ್ಗಳನ್ನ ಮಾಡೋ ಸಂಸ್ಕೃತಿ ನನ್ನದಲ್ಲ. ಏನಿದ್ರು ಮಹಾನಾಯಕರದ್ದು. ಕಾನೂನಿನಲ್ಲಿ ಯಾರೇ ತಪ್ಪು ಮಾಡಿದ್ರೂ ಶಿಕ್ಷೆ ಆಗಲೇಬೇಕು. ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂದಿದ್ದಾರೆ. ಉಪ್ಪು ತಿಂದವರು ನೀರು ಕುಡಿಲೇಬೇಕು. ಈ ಪ್ರಕರಣದಲ್ಲಿ ನಾನು ರಾಜಿ ಆಗೋ ಪ್ರಶ್ನೆಯೇ ಇಲ್ಲ ಅಂದಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಈ ಪ್ರಕರಣಕ್ಕೂ ನನಗೂ ಏನ್ ಸಂಬಂಧ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲರಿ, ನನ್ನ ಮನೆ ಮುಂದೆ ಬಂದು ಪ್ರತಿಭಟನೆ ಮಾಡುವಂತದ್ದೇನಿದೆ, ನನಗೂ ಇದಕ್ಕೆ ಏನ್ ಸಂಬಂಧ? ರಾಜ್ಯದ ಉಪಮುಖ್ಯಮಂತ್ರಿಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕುಮಾರಸ್ವಾಮಿ. ನನ್ನ ಬಳಿ ಪೆನ್ ಡ್ರೈವ್ ಇದೆ ಅಂತ ವ್ಯಂಗ್ಯವಾಗಿ ಹೇಳಿದ್ರಲ್ಲ ಮೊನ್ನೆ, ಆ ಪೆನ್ ಡ್ರೈವ್ ಅನ್ನ ಹಾಗೆ ಇಟ್ಕೊಂಡಿದ್ದೀನಿ. ಸಮಯ ಬಂದಾಗ ಆ ಪೆನ್ ಡ್ರೈವ್ ಅನ್ನು ರಿಲೀಸ್ ಮಾಡ್ತೀನಿ. ಆದರೆ ಇಂತಹ ಮಾನಹೇಳಿ ಪೆನ್ ಡ್ರೈವ್ ನನ್ನ ಹತ್ರ ಇಲ್ಲ. ಅಂತಹ ಸಂಸ್ಕೃತಿ ನನ್ನದಲ್ಲ. ಕಾನೂನಿನಲ್ಲಿ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಬೇಕು. ಅದು ಪ್ರಜ್ವಲ್ ರೇವಣ್ಣ ಆಗಲಿ, ಯಾರಾದ್ರೂ ಆಗಿದೆ, ಯಾರಾದ್ರೂ ಅವರಿಗೆ ಶಿಕ್ಷೆ ಆಗಬೇಕು. ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂದಿದ್ದಾರೆ ಕುಮಾರಸ್ವಾಮಿ. ಈ ಪ್ರಕರಣದಲ್ಲಿ ನಾನು ರಾಜಿಯಾಗುವ ಪ್ರಶ್ನೆಯೇ ಇಲ್ಲ. ಈ ಪ್ರಕರಣಕ್ಕೂ ನನಗೂ ಏನ್ ಸಂಬಂಧ ಅಂತ ಪ್ರಶ್ನೆ ಮಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ರಾಜ್ಯದ ಉಪಮುಖ್ಯಮಂತ್ರಿಗಳ ವಿರುದ್ಧ ನೇರವಾಗಿ ವಾಗ್ದಾಳಿ ಮಾಡಿದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇಲ್ಲಿ ಪ್ರಶ್ನೆ ಬಹಳ ಪಾಪ ಆತರವಾಗಿ ಲಕ್ಷಾಂತರ ಪೆನ್ ಡ್ರೈವ್ಗಳು ಮಾಡಿ ಹಂಚಿದ್ದು ಆಯಿತು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸುಮಾರು 10 ಬಾರಿ ಸೂರ್ಯ ಚಂದ್ರ ಹುಟ್ಟೋದು ಎಷ್ಟು ಸತ್ಯವೋ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋಲದ ಅಷ್ಟೇ ಸತ್ಯ ಅಂತ ಹೇಳಿಕೆ ಕೊಟ್ಟರು. ಒಂದು ಬಾರಿ ಅಲ್ಲ, JDS ನ 3 ಅಭ್ಯರ್ಥಿಗಳು ಸೋಲ್ತಾರೆ. ಕನಕಪುರದಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಅವರು ಸೋಲ್ತಾರೆ. ಈ ಭವಿಷ್ಯ ಇದ್ಯಾವಾಗ ಕಲ್ತರು ಹೇಳೋದು ಅಂತ ನಾನು ಕೇಳಿದೆ. ಅದಕ್ಕೆ ಉತ್ತರ ಕೊಡಲಿಲ್ಲ. ಒಂದು 10 ಬಾರಿ ಹೇಳಿದ್ರು. ಯಾವುದೇ ಕಾರಣಕ್ಕೂ 3 JDS ನ ಅಭ್ಯರ್ಥಿಗಳು ಗೆಲ್ಲಲ್ಲ, ಮಂಜುನಾಥ್ ಅವರು ಗೆಲ್ಲಲ್ಲ. ಇದು ಮುಖ್ಯಮಂತ್ರಿಗಳು ಕೊಟ್ಟಂತ ಹೇಳಿಕೆ. ಶಿವಕುಮಾರ್ ಕೊಟ್ಟರು ಹೇಳಿಕೆನ. ಯಾವ ಕಾರಣಕ್ಕೂ ಕುಮಾರಸ್ವಾಮಿ ಮಂಡ್ಯದಲ್ಲಿ ಗೆಲ್ಲಲ್ಲ ಮತ್ತು ಮಂಜುನಾಥ್ ಅವರು ಯಾವ ಕಾರಣಕ್ಕೂ ಗೆಲ್ಲಲ್ಲ ಅಂತಕ್ಕಂಥದ್ದನ್ನ ಪದೇ ಪದೇ ಹೇಳ್ತಾ ಬಂದರು. ಅಂದ್ರೆ ಅವ್ರ ಧೈರ್ಯ ಎಲ್ಲಿ ಬಂತು ಇದು ಹೇಳೋದಕ್ಕೆ? ಇದನ್ನ ಇಟ್ಕೊಂಡಿದ್ರಲ್ಲ, ಇದನ್ನ 21ನೇ ತಾರೀಕು ಬಿಟ್ರಲ್ಲ ಮಾರ್ಕೆಟ್ಗೆ, ಇದು ಅವರಿಗೆ ಗ್ಯಾರಂಟಿ. ಇದೊಂದು ಗ್ಯಾರಂಟಿ ಸ್ಕೀಮ್. 5ನೇ ಗ್ಯಾರಂಟಿ ಜೊತೆಗೆ 6ನೇ ಗ್ಯಾರಂಟಿ ಒಂದು ಇಟ್ಕೊಂಡಿದ್ರು ಚುನಾವಣೆ ಗೆಲ್ಲೋದಕ್ಕೆ. ನಾನು ಆ 5 ಗ್ಯಾರಂಟಿಗಳ ಬಗ್ಗೆ ನಾಡಿನ ನನ್ನ ತಾಯಂದ್ರನ್ನ ಎಚ್ಚರಿಸ್ತಕ್ಕಂಥದ್ದಕ್ಕೆ, ಇದರಿಂದ ಮುಂದೆ ಏನು ಅಪಾಯ ಕಾದಿದೆ, ತಾವು ದಾರಿ ತಪ್ಪಬೇಡಿ, ಈ ಅಪಾಯವನ್ನ ಯೋಚನೆ ಮಾಡಿ ಅಂತಕ್ಕಂಥ ಪದ ಬಳಸಿರೋದು ನಾನು. ಅದಕ್ಕೆ ಈ ರಾಜ್ಯದಲ್ಲಿ ಕುಮಾರಸ್ವಾಮಿಯವರು ಮಹಿಳೆಯರಿಗೆ ಅವಮಾನ ಮಾಡಿದ್ರು, ಅವನ್ನ ಶಂಕಿತ ರೀತಿಯಲ್ಲಿ ನೋಡಿದ್ರು, ಕೊಡಬಾರದ ರೀತಿಯಲ್ಲಿ ಪ್ರತಿನಿತ್ಯ ಎಳೆದಿಕ್ಕೆ ಕೊಡ್ತಾ ಹೋದ್ರು. ಪ್ರತಿಭಟನೆಗಳು, ಹೆಣ್ಮಕ್ಳನ್ನ ಬಿಟ್ಟು 100 ಜನ 200 ಜನ ಕೂರಿಸಿ ಮಂಡ್ಯದಲ್ಲಿ ಗೋಬ್ಯಾಕ್ ಕುಮಾರಸ್ವಾಮಿ ಎಲ್ಲ ನಡೆಸಿದ್ರು. ಇವರು ಯಾವ ರೀತಿ ಚುನಾವಣೆ ನಡೆಸಿದ್ದಾರೆ ಅನ್ನೋದು ನಿಮ್ ಗಮನಕ್ಕೆ, ಈ ರಾಜ್ಯದ ಜನತೆ ಗಮನಕ್ಕೆ ತರ್ತಾ ಇದ್ದೇನೆ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.